ನೋಡಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೇ ಸಿದ್ದರಾಮಯ್ಯ ಅವರ ಈ ಅರಸು ದಾಖಲೆ ಸರಿಗಟ್ಟಿದ ವಿಚಾರವನ್ನ ಸಂಭ್ರಮಿಸ್ತಾ ಇದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ಅವರ ತವರಿನಲ್ಲೂ ಕೂಡ ಈ ಸಂಭ್ರಮ ಇದ್ದೇ ಇರುತ್ತೆ. ಅರಸು ದಾಖಲೆ ಸರಿಗಟ್ಟಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಸಂಭ್ರಮವೋ ಸಂಭ್ರಮ. ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ. ಅಭಿಮಾನಿಗಳಿಗೆ ನಾಟಿ ಕೋಳಿ ಪಲಾವ್ ಅಂತ ಅಂದ್ಕೊಳ್ಳಿ ನೀವು. ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಬಿರಿಯಾನಿ ಅಂತ ಹೇಳೋದಿಲ್ಲ, ಪಲಾವ್ ಅಂತಾನೆ ಹೇಳೋದು. ಸಿಹಿ ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಗರದ ಟಿಕೆ ಲೇಔಟ್ನ ಅಭಿಷೇಕ್ ಸರ್ಕಲ್ನಲ್ಲಿ ಸಂಭ್ರಮವೋ ಸಂಭ್ರಮ. ಟಿಕೆ ಲೇಔಟ್ ಹತ್ರನೇ ಅವರ ಮನೆ ಕೂಡ ಇದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ. ಹಾಗಾಗಿ ತವರು ಜಿಲ್ಲೆಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇಷ್ಟು ಟರ್ಮ್ಗೆ ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರೋದು ಅಂತ ಹೇಳಿದ್ರೆ ಹುಡುಗಾಟದ ವಿಚಾರವಲ್ಲ. ಮತ್ತು ಅದೇ ವರ್ಚಸ್ಸನ್ನು ಉಳಿಸ್ಕೊಂಡು ಏನೇ ಕಷ್ಟಗಳು ಬಂದರೂ ಏನೇ ಅಪವಾದಗಳು ಬಂದರೂ ಆ ವರ್ಚಸ್ಸನ್ನು ಉಳಿಸ್ಕೊಂಡು ಮಾಸ್ ಲೀಡರ್ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ಹುಡುಗಾಟದ ವಿಚಾರ ಅಲ್ಲ. ಸಿದ್ದರಾಮಯ್ಯ ಅವರಿಗೆ ಕೇವಲ ಅವರ ಕಾನ್ಸ್ಟಿಟ್ಯೂಯನ್ಸಿ ಇರ್ಬೋದು ಅಥವಾ ಅವರ ಜಿಲ್ಲೆಯಲ್ಲಿ ಮಾತ್ರ ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲಿ ಮಾತ್ರ ಅಭಿಮಾನಿಗಳಲ್ಲ, ರಾಜ್ಯದಾದ್ಯಂತ ಅಭಿಮಾನಿಗಳಿದ್ದಾರೆ. ಸಿಎಂ ಮಾತಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಕೇಳಿಸ್ಕೋಣ. ಎಸ್, ಸಿಎಂ ಮಾತಾಡ್ತಾ ಇದ್ದಾರೆ ಮಾಧ್ಯಮಗಳನ್ನ ಉದ್ದೇಶಿಸಿ. ಒಂದ್ ಕಡೆ ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರು. ಖುದ್ದು ಮುಖ್ಯಮಂತ್ರಿಗಳು ಅವರ ಹತ್ರ ಹೋಗಿ ಅವಕಾಶ ಸಿಕ್ಕಿದೆ, ನನಗೆ ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಈ ಸಂದರ್ಭದಲ್ಲಿ It all depend upon High Command's decision. ಎಲ್ಲ ಕಡೆಯಲ್ಲೂ ಕೂಡ ನಾಟಿ ಕೋಳಿ ಪಲಾವ್ ಅಂತ ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದಾರೆ. ನಾಟಿ ಕೋಳಿ ಪಲಾವ್ ಹಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸರ್ ಎಲ್ಲ ಕಡೆ. ಅಲ್ಲಲ್ಲ, I do not know about it. ನನಗೆ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ನಾನು ಹಳ್ಳಿಯವನಲ್ವಾ. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯೋರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ ಆಗಿದೆ. ಬಟ್ ಈಗ ನೀವು ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಊಟಕ್ಕೆ. ಹಳ್ಳಿಯಿಂದ ಬಂದವರು ಬಹಳ ಜನ ಹಿಂಗೆ ಈ ಥರ ನನ್ನ ರೀತಿಯಲ್ಲೇ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರಚಾರ. ತೃಪ್ತಿ ಇದೆಯಾ? ಖುಷಿ ಇದೆಯಾ? ತೃಪ್ತಿ ಇದೆ. ಯಾಕಂದರೆ ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಬಟ್ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಸರ್ ಈ ಥರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯ ಬಂದ್ಬಿಟ್ಟು? ನನಗೆ ಗೊತ್ತೇ ಇಲ್ಲ. ನಾನು ಭಾಳ ಹೆಚ್ಚಂದರೆ ಒಂದು ಸಾರಿ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಈ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀವಿ. ಮೈಸೂರಿನವರೇ ಸರ್, ನೀವು ಮೈಸೂರಿನವರೇ, ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ ಸಿಎಂ ಅಂತೇಳಿ ಒಂದು ದಾಖಲೆ ಉಳ್ಕೊಂಡಿರೋದು ಸರ್. ಮೈಸೂರಿಗೆ ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದರೆ ಕಾಲ ಬೇರೆ ಬೇರೆ, ಕಾಲಘಟ್ಟ ಇದೆಯಲ್ಲ, ಅವರಿದ್ದಂಥ ಕಾಲ
72ರಿಂದ 80ರವರೆಗೆ ಇದ್ದರು ಅವರು. ನಾನು 2 ಟರ್ಮ್ ಇದ್ದೀನಿ, 83ರಿಂದ ಅಲ್ಲ 2013ರಿಂದ 18ರವರೆಗೂ, ಮತ್ತು 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ಗೆ ಬರೋದು ನಾಟ್ ಈಸಿ. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ. ಸರ್, ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋದು ನೋಡಪ್ಪ, ಮನಸ್ಸಲ್ಲಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತು ಆ ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ. ಅಲ್ಲ ಸರ್, ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಿರಲ್ಲ ಸರ್, ಈಗ ನಾನು ಇನ್ನೂ ಜನಕ್ಕೆ ಈ ತರದ್ದು ಇನ್ನೊಂದು ಪ್ರೋಗ್ರಾಮ್ ಕೊಡೋಂತ ಇದೆ, ಆ ತರದ್ದು ಇದೆ ಅನ್ನೋದೇ ಮನಸ್ಸಲ್ಲಿ ಇದೆಯಾ ಸರ್? ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಈ ಬಾರಿ ಮನಸ್ಸಲ್ಲಿರೋ ಪ್ರೋಗ್ರಾಮ್ ಬಜೆಟ್ನಲ್ಲಿ ಬಂದ ಮೇಲೆ ನೋಡಿ. ಸರ್, ಈಗ ಕೇರ್ಗಳಿ ಸರ್ ಕಲುಷಿತ ನೀರು ಸೇವನೆ ಮಾಡಿ ಬಳ್ಳಾರಿಯ ವಿಚಾರದಲ್ಲಿ ಈಗ ಏನಾದ್ರು ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ಏನಾದ್ರು ತೀರ್ಮಾನ ಆಗ್ತದೆ? ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ, ಗೊತ್ತಿಲ್ಲ ನನಗೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮಾಡಲಿ. ಇಲ್ಲ, ಕುಮಾರಸ್ವಾಮಿ